Hello students, welcome back to my channel. ನಾನು ನಿಮ್ಮ ಎಜುಕೇಟರ್ ರಚನಾ. ಸೊ ಇವತ್ತು ಮಿಡ್ ಟರ್ಮ್ ಎಕ್ಸಾಮ್ ನಡೀತು ದಾವಣಗೆರೆಯಲ್ಲಿ. ಆ ಪೇಪರ್ನ ನಾವು ಇವತ್ತು ಡಿಸ್ಕಸ್ ಮಾಡಲಿಕ್ಕೆ ಇದ್ದೀವಿ ಈ ವಿಡಿಯೋದಲ್ಲಿ. ಸೊ ಇದಕ್ಕಿಂತ ಮುಂಚೆ ನಾನು ಫಸ್ಟ್ PUC ಎಕ್ಸಾಮ್ ಮಿಡ್ ಟರ್ಮ್ ಎಕ್ಸಾಮ್ ರಿಲೇಟೆಡ್ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಏನು ಅಂತಂದ್ರೆ ಇಂಪಾರ್ಟೆಂಟ್ ಕ್ವೆಶನ್ ವಿಡಿಯೋಸ್ ಎರಡು ಪಾರ್ಟ್ ಅಲ್ಲಿ ಇದೆ. ದಟ್ ಈಸ್ ಪಾರ್ಟ್ 1 ಮತ್ತೆ ಪಾರ್ಟ್ 2 ಅಂತ ಇದೆ. ಇಂಪಾರ್ಟೆಂಟ್ ಕ್ವೆಶನ್ಸ್ ಮತ್ತೆ ಮಿಡ್ ಟರ್ಮ್ ಪೇಪರ್ ಕೂಡ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಫಸ್ಟ್ PUC ಮಿಡ್ ಟರ್ಮ್ ಪೇಪರ್ ಮತ್ತೆ ಫಸ್ಟ್ PUC ಮಿಡ್ ಟರ್ಮ್ ಎಕ್ಸಾಮಿಗೆ ಕೇಳುವಂತ ಡಯಾಗ್ರಾಮ್ಸಿನ ವಿಡಿಯೋಸ್ ಅಂದ್ರೆ ಡಯಾಗ್ರಾಮ್ ಬೇಸ್ಡ್ ಕ್ವೆಶನ್ಸ್ ಯಾವ ತರ ಕೇಳ್ತಾರೆ, ಆಮೇಲೆ ರೈಟ್ ನೀಟ್ ಲೇಬಲ್ಡ್ ಡಯಾಗ್ರಾಮ್ ಅಂತ ಹೇಳಿ ಕ್ವೆಶನ್ ಕೇಳ್ತಾರಲ್ಲ ಅದನ್ನು ಕೂಡ. ಸೊ ಕಂಪ್ಲೀಟ್ ಆಗಿ ನಿಮ್ಗೆ ಎಕ್ಸಾಮ್ಗೆ ಪ್ರಿಪೇರ್ ಆಗುವಂತಹ ಏನೇನು ವಿಡಿಯೋಸ್ ನೆಸೆಸಿಟಿ ಇದೆ ಎಲ್ಲದನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ನೀವು ಆ ಇಂಪಾರ್ಟೆಂಟ್ ವಿಡಿಯೋಸ್ ಏನು ಇಂಪಾರ್ಟೆಂಟ್ ಕ್ವೆಶನ್ ವಿಡಿಯೋಸ್ ಇದೆಲ್ಲ ಎರಡು, ಅದು ಮತ್ತೆ ಡಯಾಗ್ರಾಮಿನ ವಿಡಿಯೋಸ್ ಏನಿದೆಯಲ್ಲ ಅದನ್ನ ನೋಡಿದ್ರೆ ಆರಾಮಾಗಿ ಸ್ಕೋರ್ ಮಾಡ್ಬೋದು. ಯಾಕಂದ್ರೆ ಈಗ ನಾನು ಪೇಪರ್ ಸಾಲ್ವ್ ಮಾಡ್ತಿದ್ನಲ್ಲ, ಇದರಲ್ಲಿ ಆಲ್ಮೋಸ್ಟ್ ನಾನು ಇಂಪಾರ್ಟೆಂಟ್ ಕ್ವೆಶನ್ಸ್ ಏನು ಓದ್ಕೊಳ್ಳಿ ಅಂತ ಹೇಳಿದ್ನಲ್ಲ ಎಲ್ಲ ಅದೇ ಕ್ವೆಶನ್ಸ್ ಬಂದಿದೆ, ಒಂದು ಕೂಡ ಎಕ್ಸ್ಟ್ರಾ ಬಂದಿಲ್ಲ. ನಾನು ಇವಾಗ ತೋರಿಸಿ ಹೇಳ್ತೀನಿ ಯಾವ ತರ ಅಂತ ಹೇಳಿ. ಬೇಕಿದ್ರೆ ನೀವು ಈ ವಿಡಿಯೋ ನೋಡಿದ್ಮೇಲೆ ನಾನು ಇಂಪಾರ್ಟೆಂಟ್ ಕ್ವೆಶನ್ ವಿಡಿಯೋ ಮಾಡಿದ್ನಲ್ಲ ಅದನ್ನ ಬೇಕಿದ್ರೆ ನೀವು ಕಂಪೇರ್ ಮಾಡ್ಕೊಳ್ಳಿ. ಸೊ ಈಚ್ ಅಂಡ್ ಎವ್ರಿ ಕ್ವೆಶನ್ ವಾಟ್ ಐ ಹ್ಯಾವ್ ಸೆಡ್ ಇಟ್ ಈಸ್ ಇಂಪಾರ್ಟೆಂಟ್, ದಟ್ ಈಸ್ ಆಸ್ಕ್ಡ್ ಇನ್ ದಿಸ್ ಪೇಪರ್. ಓಕೆನಾ? ಸೊ ಲೆಟ್ಸ್ ಬಿಗಿನ್ ವಿತ್ ದ ಆನ್ಸರ್ ಸಾಲ್ವಿಂಗ್ ಸೆಷನ್. Question solving session. So see, MCQs ಅಲ್ಲಿ first, in taxonomy categories man belongs to the order. ನಾನು ಆ tabular column ಕಂಪಲ್ಸರಿ ಆಗಿ ನೋಡ್ಕೊಳ್ಳಿ, ಅದರಿಂದ ಒಂದು ಕ್ವೆಶನ್ ಬಂದೇ ಬರುತ್ತೆ ಅಂತ ಹೇಳಿದ್ದೆ. ಸೊ ನೋಡಿ, ಸೊ ಆರ್ಡರ್ ಮ್ಯಾನ್ ಇನ ಆರ್ಡರ್ ಯಾವುದು? ಪ್ರೈಮೇಟಾ, ಸರಿನಾ? ಸೊ ಇದು ಕರೆಕ್ಟ್ ಆರ್ಡರ್. ನೆಕ್ಸ್ಟ್, ಡೈಕ್ಯಾರಿಯೋಫೇಸ್ ಆಫ್ ಫಂಗೈ ಅಕರ್ಸ್ ಇನ್, ಇದನ್ನು ಕೂಡ ಆ ಸೆಕ್ಷುವಲ್ ಫೇಸ್ ನೋಡ್ಕೊಳಕ್ ಹೇಳಿದೆ, ಮತ್ತೆ ಈ ತರ ಕ್ವೆಶನ್ ಕೇಳ್ತಾರೆ ಅಂತಾನು ಕೂಡ ಹೇಳಿದೆ. ಸೊ ಡೈಕ್ಯಾರಿಯೋಟಿಕ್ ಫೇಸ್ ಯಾವ್ದ್ರಲ್ಲಿ ಕಾಣಿಸುತ್ತೆ? ಆಸ್ಕೋಮೈಸಿಟಿಸ್ ಮತ್ತೆ ಬೆಸಿಡಿಯೋಮೈಸಿಟಿಸ್ ಅಲ್ಲಿ ಕಾಣಿಸುತ್ತೆ. ಡ್ಯೂಟಿರೋದಲ್ಲಿ ಇರೋದನ್ನ ನೀವು ಆರಾಮಾಗಿ ತೆಗಿಬಹುದು, ಯಾಕಂದ್ರೆ ಡ್ಯೂಟಿರೋಮೈಸಿಟ್ಸ್ ಅಲ್ಲಿ ಸೆಕ್ಷುವಲ್ ಫೇಸ್ ಇರೋದಿಲ್ಲ. ಸೊ ಸೆಕ್ಷುವಲ್ ಫೇಸ್ ಅಲ್ಲಿನೇ ಒಂದು ಸ್ಟೇಜ್ ಇದೆ, ಯಾವ್ದು ಅಂತಂದ್ರೆ ಡೈಕ್ಯಾರಿಯೋಟಿಕ್ ಫೇಸ್ ಅಂತ. ಸೊ ಹಂಗಾಗಿ ಇದು ಯಾವ್ದ್ರಲ್ಲಿ ಕಾಣಿಸುತ್ತೆ? ಆಸ್ಕೋಮೈಸಿಟಿಸ್ ಮತ್ತೆ ಬೆಸಿಡಿಯೋಮೈಸಿಟಿಸ್ ಅಲ್ಲಿ ಇದನ್ನ ನಾವು ನೋಡಬಹುದು. ನೆಕ್ಸ್ಟ್, ಆಂಫಿಬಿಯನ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್. ದಿಸ್ ಇಸ್ ಸಿಂಪಲ್ ಈಸಿ ಕ್ವೆಶನ್. ಯಾವುದು ಅಂತಂದ್ರೆ ಬ್ರಯೋಫೈಟ್. ಸೊ ಪ್ಲಾಂಟ್ ಕಿಂಗ್ಡಮ್ ಬಗ್ಗೆ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಎಲ್ಲಿ ಸಿಗುತ್ತೆ ಎಲ್ಲಾ ವಿಡಿಯೋಸ್, ನಾನು ಇವಾಗ ಹೇಳ್ತಿರೋ ಎಲ್ಲಾ ವಿಡಿಯೋಸ್ ಎಲ್ಲಿ ಸಿಗುತ್ತೆ ಅಂತಂದ್ರೆ ಪ್ಲೇ ಲಿಸ್ಟ್ ಹೋಗಿ ಸಪರೇಟ್ ಲೆಸನ್ ವೈಸ್ ಫೋಲ್ಡರ್ ಕ್ರಿಯೇಟ್ ಆಗಿದೆ. ಇನ್ನು ಮಿಡ್ ಟರ್ಮ್ ಎಕ್ಸಾಮ್ಗೆ ರಿಲೇಟೆಡ್ ಅಂತಂದ್ರೆ ಥಿಯರಿ ಎಕ್ಸಾಮ್ ಅಂತ ಇದೆ ಪ್ಲೇ ಲಿಸ್ಟ್ ಅಲ್ಲಿ ಫೋಲ್ಡರ್, ಅದನ್ನ ಕ್ಲಿಕ್ ಮಾಡಿ. ಸೊ ಥಿಯರಿ ಎಕ್ಸಾಮ್ ರಿಲೇಟೆಡ್ ಅಂದ್ರೆ ಮಿಡ್ ಟರ್ಮ್ ಎಕ್ಸಾಮ್ ರಿಲೇಟೆಡ್ ಎಲ್ಲಾ ವಿಡಿಯೋಸ್ ಕೂಡ ನಿಮಗೆ ಅದರಲ್ಲಿ ಸಿಗುತ್ತೆ. ಸೊ ಪ್ಲಾಂಟ್ ಕಿಂಗ್ಡಮ್ ಲೆಸನ್ ನೋಡ್ಬೇಕು ಅಂದ್ರೆ ಪ್ಲಾಂಟ್ ಕಿಂಗ್ಡಮ್ ಲೆಸನ್ ಸಪರೇಟ್ ಆಗಿ ನಿಮಗೆ ಫೋಲ್ಡರ್ ಸಿಗುತ್ತೆ, ಅದನ್ನ ಕ್ಲಿಕ್ ಮಾಡಿ ಎಲ್ಲದನ್ನು ಕೂಡ ಪ್ರತಿಯೊಂದು ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಇಂದ ಹಿಡಿದು ಆ ಏಂಜಿಯೋಸ್ಪರ್ಮ್ಸ್ ತನಕ ಎಲ್ಲದನ್ನು ಕೂಡ 6 ಪಾರ್ಟ್ಸ್ ಅಲ್ಲಿ ನಿಮಗೆ ವಿಡಿಯೋಸ್ ಸಿಗುತ್ತೆ. ನೆಕ್ಸ್ಟ್, ನ್ಯಾಚುರಲ್ ಕ್ಲಾಸಿಫಿಕೇಶನ್ ಸಿಸ್ಟಮ್ ಫಾರ್ ಫ್ಲವರಿಂಗ್ ಪ್ಲಾಂಟ್ಸ್ ವಾಸ್ ಗಿವನ್ ಬೈ, ನೋಡಿ ನ್ಯಾಚುರಲ್ ಯಾರು ಕೊಟ್ಟಿದ್ದು? ಬೆಂಥಮ್ ಅಂಡ್ ಹುಕ್ಕರ್. ಸೊ ಇದು ನೆಕ್ಸ್ಟ್, ಲಿನಿಯಸ್ ಅರಿಸ್ಟೋಟಲ್ ಮತ್ತೆ ಇದು ವಿಟೇಕರ್ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಕೊಟ್ಟಿರೋದು. ಪ್ಲಾಂಟ್ಸ್ ಗೆ ನ್ಯಾಚುರಲ್ ಸಿಸ್ಟಮ್ ಯಾರು ಕೊಟ್ಟಿರೋದು ಅಂತಂದ್ರೆ ಬೆಂಥಮ್ ಅಂಡ್ ಹುಕ್ಕರ್. ಆರ್ಟಿಫಿಷಿಯಲ್ ಯಾವುದು ಅಂದ್ರೆ ಲಿನಿಯಸ್ ಮತ್ತೆ ಅರಿಸ್ಟೋಟಲ್ ಅಂತ ನೀವು ಹೇಳ್ಬೋದು. Next, choose the appropriate option. Bones in birds are hollow with air cavities. In birds, bones are referred to as pneumatic bones. So these two sentences are same and it's the correct explanation. So that's why what is the answer? A. Both statement A and B are correct and A is the reason for B. Next, the property of living organisms to emit light. So this is also very easy question. Light emit ಮಾಡುವಂತ property ಏನಂತ ಕರಿತೀವಿ? Bioluminescence. Next, in maize seeds, the outer covering of endosperm separate the embryo by a proteinaceous layer called. ನಿಮಗೆ ಡಯಾಗ್ರಾಮ್ ನೋಡಿ ಪ್ರೊಟಿನೇಷಿಯಸ್ ಲೇಯರ್ ಅಂದಿದ ತಕ್ಷಣ ನಿಮಗೆ ನೆನಪಾಗುತ್ತೆ, ದಟ್ ಈಸ್ ಅಲ್ಯೂರಿನ್ ಲೇಯರ್ ಅಂತ. ಸೊ ಈ ತರ ಹಿಂಗ್ ಸಪರೇಟ್ ಮಾಡಿ. ಸೊ ದಿಸ್ ಇಸ್ ನಥಿಂಗ್ ಬಟ್ ವಾಟ್ ಇಟ್ ಈಸ್ ಅಲ್ಯೂರಿನ್ ಲೇಯರ್. Next, parallel venation is a characteristic of most. This is also very simple question they have asked. Parallel venation ಎಲ್ಲಿರುತ್ತೆ? monocots. ಅದೇ ನೆಕ್ಸ್ಟ್ ಡೈಕೋಟ್ಲಿಡನ್ಸ್ ಅಲ್ಲಿ ಯಾವ ವೆನೇಷನ್ ಇರುತ್ತೆ? ರೆಟಿಕ್ಯುಲೇಟ್ ವೆನೇಷನ್. ಟ್ರೀಸ್, ಶ್ರಬ್ಸ್ ಇದರಲ್ಲಿ ಬರೋದೇ ಇಲ್ಲ. ನೆಕ್ಸ್ಟ್, ರೆಫರ್ ದ ಗಿವನ್ ಫಿಗರ್ ಶೋಯಿಂಗ್ ಕಂಜಾಯಿಂಟ್ ಓಪನ್ ವ್ಯಾಸ್ಕುಲಾರ್ ಬಂಡಲ್ ಇನ್ ಡೈಕಾಟ್ ಸ್ಟೆಮ್. ನಾನು ವ್ಯಾಸ್ಕುಲರ್ ಬಂಡಲ್ ಬಗ್ಗೆನೂ ಕೂಡ ಕೇಳ್ತಾರೆ ಕ್ವೆಶನ್ ಅಂತ ಹೇಳಿದೆ. ಡಯಾಗ್ರಾಮ್ಸ್ ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಡಯಾಗ್ರಾಮ್ ಬೇಸ್ಡ್ ಇಲ್ಲಿ ಕೇಳ್ತಾರೆ ಅಂತ ಹೇಳಿದೆ. ಸೊ ಈ ತರ ಇರುತ್ತೆ, ಇಲ್ಲಿ ಈ ತರ ಇದೆ ಅಲ್ಲ. ಸೊ ಯಾವಾಗ್ಲೂ ಈ ವಿ ಶೇಪ್ ಅಲ್ಲಿನೇ ಏನಿರುತ್ತೆ ಅಂದ್ರೆ xylem ಇರುತ್ತೆ. ಸೊ ದಿಸ್ ಇಸ್ xylem and this is phloem. So what is the correct answer? A is phloem, B is as usual cambium because it is open
conjoint vascular bundle, and C is xylem. So answer ಯಾವ್ದಾಗುತ್ತೆ C option is the correct for 9th. Next, identify the incorrect statement with regard to bulliform cells. Bulliform cells ಬಗ್ಗೆನೂ ಕೂಡ ನೋಡ್ಕೊಳ್ಳಿ ಅಂತ ಹೇಳಿದೆ. ಸೊ ಎಲ್ಲಿರುತ್ತೆ ಅಂತಾನೂ ಕೂಡ ಹೇಳಿದೆ. ಅಡಾಕ್ಸಿಯಲ್ ಮತ್ತೆ ಅಬ್ಯಾಕ್ಸಿಯಲ್ ಅಂತ ಇದೆಲ್ಲ. ಸೊ ಅಬ್ಯಾಕ್ಸಿಯಲ್ ಅಂತಂದ್ರೆ ಲೋಯರ್ ಎಪಿಡರ್ಮಿಸ್. ಸೊ ಬುಲಿಫಾರ್ಮ್ ಸೆಲ್ಸ್ ಅಲ್ಲಿರೋದು ಅಪ್ಪರ್ ಎಪಿಡರ್ಮಿಸ್ ಅಲ್ಲಿ. ಸೊ ಹಂಗಾಗಿ ಇನ್ಕರೆಕ್ಟ್ ಯಾವ್ದಾಗುತ್ತೆ ಡಿ. ಎಂಪ್ಟಿ ಸೆಲ್ಸ್ ಕರೆಕ್ಟ್ ಇದೆ. ಹೆಲ್ಪ್ಸ್ ಟು ಮಿನಿಮೈಸ್ ವಾಟರ್ ಲಾಸ್ ಕರೆಕ್ಟ್ ಇದೆ. ಮೇಕ್ಸ್ ಲೀಫ್ ಕರ್ಲ್ ಇನ್ವರ್ಡ್ಸ್ ವೆನ್ ಫ್ಲಾಸಿಡ್ ಅದನ್ನು ಕೂಡ ಕರೆಕ್ಟ್ ಇದೆ. ಸೊ ಯಾವ್ದು ರಾಂಗ್? That is D is wrong because it is present in adaxial epidermis. Adaxial andre upper epidermis anta artha. Next, a mature female frog can lay dash ova at a time. So ಒಂದು ಸರಿ ಎಷ್ಟು ಅಂತ ಅಂದ್ರೆ 2500 to 3000. Next, which is a common organelle found in both prokaryotes and eukaryotes. ನೋಡಿ eukaryotes prokaryotes ಎರಡರಲ್ಲೂ ಇರಬೇಕು ಅಂತಂದ್ರೆ ಆ organelle ಗೆ ಮೆಂಬ್ರೇನ್ ಇರಬೇಕಾ ಬೇಡವಾ? ಮೆಂಬ್ರೇನ್ ಇರಬಾರ್ದು. ಯಾಕಂದ್ರೆ ಪ್ರೊಕ್ಯಾರಿಯೋಟ್ಸ್ ಅಲ್ಲಿ ಯಾವ ಆರ್ಗನಲ್ಗೂ ಕೂಡ ಆರ್ಗನಲ್ಸ್ ಇರೋದಿಲ್ಲ, ಮೆಂಬ್ರೇನ್ಸ್ ಅಂತೂ ಇರೋದೇ ಇಲ್ಲ. ಸೊ ಹಂಗಾಗಿ ಒಂದೇ ಒಂದು ಚಿಕ್ಕದಾಗಿರೋಂಥ ಆರ್ಗನಲ್ ಇರುತ್ತೆ, ಮೆಂಬ್ರೇನ್ ಲೆಸ್ ಇರೋದು. ಅದ್ಯಾವುದು ಅಂದ್ರೆ ರೈಬೋಸೋಮ್. ಇನ್ ಮಿಕ್ಕಿರೋದೆಲ್ಲ ಮೆಂಬ್ರೇನ್ ಬೌಂಡ್ ಆರ್ಗನಲ್. ಲೈಸೋಸೋಮ್ ವ್ಯಾಕ್ಯೂಲ್ ಒನ್ ಮೆಂಬ್ರೇನ್, ಮೈಟೋಕಾಂಡ್ರಿಯಾ ಡಬಲ್ ಮೆಂಬ್ರೇನ್. ಸೊ ಆನ್ಸರ್ ಇಸ್ ರೈಬೋಸೋಮ್. ನೆಕ್ಸ್ಟ್, ಸೆಲ್ ಥಿಯರಿ ವಾಸ್ ಫಾರ್ಮುಲೇಟೆಡ್ ಬೈ. ಇಲ್ಲಿ ಕನ್ಫ್ಯೂಸ್ ಆಗೋ ಹಾಗಿಲ್ಲ. ಫಾರ್ಮುಲೇಟೆಡ್ ಮಾಡಿದ್ದು ಯಾರು ಅಂದ್ರೆ ಶ್ಲಿಡನ್ ಮತ್ತೆ ಶ್ವಾನ್. ಬಟ್ ಮಾಡಿಫೈ ಮಾಡಿದ್ದು ಯಾರು ಅಂತ ಕೇಳಿದ್ರೆ ವಿರ್ಚಾವ್. ಸಿಂಗರ್ ಅಂಡ್ ನಿಕಲ್ಸನ್ ಅಂತ ಅಂದ್ರೆ ಪ್ಲಾಸ್ಮಾ ಮೆಂಬ್ರೇನ್ ಸ್ಟ್ರಕ್ಚರ್ ಹೇಳಿರೋದು ಅದು. ಮತ್ತೆ ರಾಬರ್ಟ್ ಬ್ರೌನ್ ಅಂತ ಅಂದ್ರೆ ಬ್ರೌನ್ ನ್ಯೂಕ್ಲಿಯಸ್. ನಾನು ಟ್ರಿಕ್ ಕೂಡ ಹೇಳಿದ್ದೆ ಇದನ್ನ ನೆನ್ಪಿಟ್ಕೊಳ್ಳಕ್ಕೆ. ನ್ಯೂಕ್ಲಿಯಸ್ ಬ್ರೌನ್ ಇರುತ್ತೆ ಅಂತ ನೆನ್ಪಿಟ್ಕೊಳ್ಳಿ ಅಂತ. ಸೊ ನ್ಯೂಕ್ಲಿಯಸ್ ಕಲರ್ ಬ್ರೌನ್ ಇರುತ್ತೆ, ದಟ್ ಈಸ್ ರಾಬರ್ಟ್ ಬ್ರೌನ್. ನೆಕ್ಸ್ಟ್, ಪೇಪರ್ ಮೇಡ್ ಫ್ರಮ್ ಪ್ಲಾಂಟ್ ಪಲ್ಪ್ ಈಸ್. ನೋಡಿ ಪ್ಲಾಂಟ್ ಪಲ್ಪ್ ಅಂತಂದ್ರೆ ಯಾವುದು? ಸೆಲ್ಯುಲೋಸ್ ಆನ್ಸರ್. ಸೊ ದಿಸ್ ಇಸ್ ಯಾವುದು? ಪಾಲಿಮರ್ಸ್ ಇದ್ರಲ್ಲಿ ಬರುತ್ತೆ, ಬಯೋಮಾಲಿಕ್ಯೂಲ್ಸ್ ಅಲ್ಲಿ. ನೆಕ್ಸ್ಟ್, ಇನ್ ಮಿಯೋಸಿಸ್ ಕ್ರಾಸಿಂಗ್ ಓವರ್ ಇಸ್ ಇನಿಷಿಯೇಟೆಡ್ ಎಟ್. ಎಲ್ಲಿ ಸ್ಟಾರ್ಟ್ ಆಗುತ್ತೆ ಕ್ರಾಸಿಂಗ್ ಓವರ್? ದಟ್ ಈಸ್ ಇನ್ ಪ್ಯಾಕೆಟಿನ್. ನೆಕ್ಸ್ಟ್, ಫಿಲ್ ಇನ್ ದ ಬ್ಲಾಂಕ್ಸ್ ನೋಡಿ. ಇದರಲ್ಲಿ 6 ಕೊಟ್ಟಿರ್ತಾರೆ, ಒಂದು ಕನ್ಫ್ಯೂಸ್ ಆಗೋ ತರ ಕೊಟ್ಟಿರ್ತಾರೆ. ಸೊ ನೋಡಿ, ಮೈನ್ಯೂಟ್ ಪೋರ್ಸ್ ಇನ್ ದ ಬಾಡಿ ವಾಲ್ಸ್ ಆಫ್ ಸ್ಪಾಂಜಸ್ ಯಾವುದು? ದಟ್ ಈಸ್ ಆಸ್ಟಿಯಾ. ನೆಕ್ಸ್ಟ್, ಓವರಿ ಈಸ್ ಟು ಬಿ ಡ್ಯಾಶ್ ಇನ್ ಹೈಪೋಗೈನಸ್ ಫ್ಲವರ್. ಹೈಪೋಗೈನಸ್ ಅಲ್ಲಿ ಓವರಿ ಹೆಂಗಿರುತ್ತೆ? ಸುಪೀರಿಯರ್. ನೆಕ್ಸ್ಟ್, ಡ್ಯಾಶ್ ಇಸ್ ದ ಇನ್ನರ್ ಮೋಸ್ಟ್ ಲೇಯರ್ ಆಫ್ ದ ಕಾರ್ಟೆಕ್ಸ್. ಕಾರ್ಟೆಕ್ಸ್ ಸ್ಟಾರ್ಟ್ ಆಗೋದು ಹೈಪೋಡರ್ಮಿಸ್ ಇಂದ. ಸೊ ಅದರ ಇನ್ನರ್ ಮೋಸ್ಟ್ ಲೇಯರ್ ಯಾವ್ದಾಗುತ್ತೆ? ಎಂಡೋಡರ್ಮಿಸ್. ನೆಕ್ಸ್ಟ್, ಪೆರಿಸೈಕಲ್ ಇಂದ ಬರೋದು ನೆಕ್ಸ್ಟ್ ಎಲ್ಲ ಸ್ಟೀಲ್ ಆಗುತ್ತೆ. ನೆಕ್ಸ್ಟ್, ದ ವ್ಯಾಕ್ಯೂಲ್ ಈಸ್ ಬೌಂಡ್ ಬೈ ಎ ಸಿಂಗಲ್ ಮೆಂಬ್ರೇನ್ ಕಾಲ್ಡ್. ಸೊ ವ್ಯಾಕ್ಯೂಲಿನ ಮೆಂಬ್ರೇನ್ ಒಂದೇ ಇರುತ್ತೆ, ಆ ಮೆಂಬ್ರೇನ್ಗೆ ಏನಂತ ಕರಿತೀವಿ? ಟೋನೋಪ್ಲಾಸ್ಟ್ ಅಂತ ಕರಿತೀವಿ. ದೆನ್ ಇನ್ ಅನಿಮಲ್ ಸೆಲ್ಸ್ DNA replication begins in the nucleus during. ರೆಪ್ಲಿಕೇಶನ್ ಸ್ಟಾರ್ಟ್ ಆಗೋದು ಯಾವ್ದ್ರಲ್ಲಿ? ನೋಡಿ, ಕನ್ಫ್ಯೂಸ್ ಆಗಕ್ಕೆ ಇಲ್ಲಿ 2 ಕೊಟ್ಟಿದ್ದಾರೆ, G1 ಮತ್ತೆ S phase ಅಂತ. ಸೊ ಆಲ್ವೇಸ್ ರೆಪ್ಲಿಕೇಶನ್ ಸ್ಟಾರ್ಟ್ಸ್ ಆರ್ ರೆಪ್ಲಿಕೇಶನ್ ಕಂಪ್ಲೀಟ್ಲಿ ಟೇಕ್ಸ್ ಪ್ಲೇಸ್ ಇನ್ S phase. ಇಲ್ಲಿ ಸ್ಟಾರ್ಟ್ಸ್ ಅಂತಂದೇಳಿ ನಿಮಗೆ ಬಿಗಿನ್ಸ್, ದಟ್ ಈಸ್ ಬಿಗಿನ್ಸ್ ಅಂತಂದೇಳಿ ವರ್ಡ್ ಕೊಟ್ಬಿಟ್ಟು ಕನ್ಫ್ಯೂಸ್ ಆಗೋ ತರ ಅನ್ಸುತ್ತೆ. ಬಟ್ ಆಕ್ಚುಲಿ the complete replication process takes place in S phase. S phase is known as synthetic phase. ಸೊ ಅಲ್ಲೇನೆ ರೆಪ್ಲಿಕೇಶನ್ ಆಗೋದು, ಬೇರೆ ಎಲ್ಲೂ ಫೇಸ್ ಅಲ್ಲಿ ರೆಪ್ಲಿಕೇಶನ್ ಆಗೋದಿಲ್ಲ. ಸರಿನಾ? ಸೊ ಆನ್ಸರ್ ಇಸ್ 20th ಆನ್ಸರ್ ಇಸ್ ಎಸ್ ಫೇಸ್. ನೆಕ್ಸ್ಟ್ 2 ಮಾರ್ಕ್ಸ್ ಕ್ವೆಶ್ಚನ್ ನೋಡೋಣ. ಲೀಸ್ಟ್ ದ ರೂಲ್ಸ್ ಆಫ್ ಬೈನಾಮಿಯಲ್ ನಾಮೆನ್ಕ್ಲೇಚರ್. ಇದು ಕಂಪಲ್ಸರಿ ಕ್ವೆಶ್ಚನ್ ಬಂದೇ ಬರುತ್ತೆ ಅಂತ ನಾನು ಹೇಳಿದ್ದೆ. ಸೊ ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಬೈನಾಮಿಯಲ್ ನಾಮೆನ್ಕ್ಲೇಚರ್ ನ ರೂಲ್ಸ್ ಬರೀಬೇಕು. ನೆಕ್ಸ್ಟ್, ಡಿಫ್ರೆನ್ಶಿಯೇಟ್ ಕ್ಲೋರೋಫೈಸಿ ಅಂಡ್ ಫಿಯೋಫೈಸಿ. ನಾನು ಹೇಳಿದ್ದೆ ಡಿಫ್ರೆನ್ಶಿಯೇಟ್ ಅಂತ ಕೇಳಿದಾಗ ನಿಮಗೆ ಯಾವಾಗ್ಲೂ ನೀವು ಯಾವ ತರ ಬರೀಬೇಕು ಅಂತಂದ್ರೆ ಈ ತರ ಬರೀಬೇಕು ಅಂತ ಹೇಳಿದೆ. ಸೊ ನೀವು ಈ ತರ ಬರ್ದಿದ್ದೀರಾ ಅಂತಂದ್ರೆ ಮಾರ್ಕ್ಸ್ ನಿಮಗೆ ಸಿಗುತ್ತೆ. ದಿಸ್ ಇಸ್ ಕ್ಲೋರೋಫೈಸಿ ಅಂಡ್ ದಿಸ್ ಇಸ್ ಫಿಯೋಫೈಸಿ. ಈಸಿಯಾಗಿ ಪಾಯಿಂಟ್ಸ್ ಬರೀಬಹುದು. ಪಿಗ್ಮೆಂಟ್ಸ್ ಇನ ಪಾಯಿಂಟ್ಸ್ ಬರೀಬಹುದು, ಮತ್ತೆ ಫುಡ್ ಯಾವ ರೀತಿ ಸ್ಟೋರ್ ಮಾಡುತ್ತೆ, ಮತ್ತೆ ಸೆಲ್ ವಾಲ್ ಕಾಂಪೋಸಿಷನ್, ಮತ್ತೆ ಅಷ್ಟೇ ಒಂದ್ 2-3 ಡಿಫ್ರೆನ್ಸ್ ಬರೆದ್ರೆ ಸಾಕು, ಯಾಕಂದ್ರೆ ಇದು 2 ಮಾರ್ಕ್ಸ್ ಕ್ವೆಶ್ಚನ್ ಅಲ್ಲ. ಸೊ ನೀವು ಈ ಡಿಫ್ರೆನ್ಸ್ ನ ಇಲ್ಲಿ ಬರೀತೀರಾ. Next, what are acoelomate? Give an example. Organisms that have no true body cavities between the layers of their tissues is known as, they are known as acoelomate animals, and example is earthworm. ಅಂತಂದ್ರೆ ನೀವು ಯಾವ್ದಾದ್ರು ಬರೀಬಹುದು ಎಕ್ಸಾಂಪಲ್ಸ್ ಅಲ್ಲಿ. ಆರ್ಥ್ರೋಪೋಡ, ಅನಿಲಿಡಾ, ಮೊಲುಸ್ಕಾದಲ್ಲಿ ಯಾವ ಎಕ್ಸಾಂಪಲ್ ಬರೆದ್ರು ನಡೆಯುತ್ತೆ, ಒಂದು ಎಕ್ಸಾಂಪಲ್ ಬರೀಬಹುದು. ನೆಕ್ಸ್ಟ್, ಮೆನ್ಷನ್ ದ ಫಂಕ್ಷನ್ಸ್ ಆಫ್ ರೂಟ್. ಇದನ್ನು ಕೂಡ ನಾನು ಮೆನ್ಷನ್ ಮಾಡಿದ್ದೆ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ. ರೂಟ್ ಮತ್ತೆ ಸ್ಟೆಮ್ಮಿನ ಫಂಕ್ಷನ್ಸ್ ಕೇಳ್ತಾರೆ ಅಂತ. ನೋಡಿ, ರೂಟಿನ ಫಂಕ್ಷನ್ಸ್ 4 ನೀವು ಇಲ್ಲಿ ಬರೆದ್ರೆ 2 ಮಾರ್ಕ್ಸ್ ಸಿಗುತ್ತೆ. ಏನೇನು? ಅಬ್ಸಾರ್ಪ್ಷನ್ ಆಫ್ ವಾಟರ್ ಅಂಡ್ ಮಿನರಲ್ಸ್ ಒಂದು, ಆಂಕರೇಜ್ ಅಂತಂದ್ರೆ ಪ್ಲಾಂಟಿಗೆ ಶಕ್ತಿ ಕೊಡ್ತದೆ, ಸಪೋರ್ಟ್ ಕೊಡ್ತದೆ. ನೆಕ್ಸ್ಟ್, ಸ್ಟೋರ್ ರಿಸರ್ವ್ ಫುಡ್ ಮೆಟೀರಿಯಲ್,
ಸಪೋರ್ಟ್ ಶಕ್ತಿ ಅಲ್ಲ. ಸೊ ಇಟ್ ನೆಕ್ಸ್ಟ್ ಏನು ಸ್ಟೋರ್ ರಿಸರ್ವ್ ಫುಡ್ ಮೆಟೀರಿಯಲ್. ಎಕ್ಸಾಂಪಲ್ ಯಾವುದು, ಕ್ಯಾರೆಟ್, ಬೀಟ್ರೂಟ್ ಇದೆಯಲ್ಲ. ಸೊ ಅದೇನು ಫುಡ್ ನ ಸ್ಟೋರ್ ಮಾಡುವಂತಹ ಸ್ಟ್ರಕ್ಚರ್ ಕೂಡ ಆಗಿದೆ ರೂಟ್. ಮತ್ತೆ ಸಿಂಥಸಿಸ್ ಆಫ್ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್. ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ನೀವು ಲಾಸ್ಟ್ ಲೆಸನ್ ಅಲ್ಲಿ ತಿಳ್ಕೊಂತೀರಾ. ಸೊ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್, ಆಕ್ಸಿನ್ಸ್, ಗಿಬ್ಬಲಿನ್ಸ್ ಅದೆಲ್ಲ ಇದೆಯಲ್ಲ. ಸೊ ದಟ್ ಇಸ್ ಆಕ್ಸಿನ್, ಸೈಟೋಕೈನಿನ್ಸ್ ಇದೆಯಲ್ಲ. ಸೊ ಅದೆರಡು ಏನಂತಂದ್ರೆ ರೂಟ್ ಅಲ್ಲಿ ಸಕ್ರೇಟ್ ಆಗುತ್ತೆ. ಪ್ಲಾಂಟ್ ಹೈಟ್ ಅಲ್ಲಿ ಗ್ರೋತ್ ಆಗಬೇಕು, ಡೆವಲಪ್ಮೆಂಟ್ ಆಗಬೇಕು ಅಂತ ಅಂದ್ರೆ ಕೆಲವೊಂದು ಹಾರ್ಮೋನ್ಸ್ ಬೇಕಾಗುತ್ತೆ. ಅದನ್ನ ಏನಂತ ಕರಿತೀವಿ, ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಆರ್ ಪ್ಲಾಂಟ್ ಗ್ರೋತ್ ಹಾರ್ಮೋನ್ಸ್ ಅಂತ ಕರಿತೀವಿ. ಅದನ್ನು ಕೂಡ ರೂಟ್ ಅಲ್ಲಿ ಸೆಕ್ರೆಟ್ ಆಗುತ್ತೆ. ಸೊ ಇದಿಷ್ಟು ಏನಾಯ್ತು, ಫಂಕ್ಷನ್ಸ್ ಆಯ್ತು. ಸೊ 4 ಫಂಕ್ಷನ್ಸ್ ಇಲ್ಲಿ ಬರ್ತಿದ್ದೀರಾ ಅಂತಂದ್ರೆ ನಿಮಗೆ ಇಲ್ಲಿ 2 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಡಿಫೈನ್ ಕ್ಯುಟೇನಿಯಸ್ ರೆಸ್ಪಿರೇಷನ್, ಪಲ್ಮನರಿ ರೆಸ್ಪಿರೇಷನ್. ಇದನ್ನು ಕೂಡ ಹೇಳಿದ್ದೆ, ಫ್ರಾಗ್ ಅಲ್ಲಿ ರೆಸ್ಪಿರೇಷನ್ ಬಗ್ಗೆ ಕಂಪಲ್ಸರಿ ಕ್ವೆಶನ್ ಕೇಳ್ತಾರೆ ಅಂತ ಹೇಳಿ. ಸೊ ನೋಡಿ, ಕ್ಯುಟೇನಿಯಸ್ ಅಂತಂದ್ರೆ ಸ್ಕಿನ್ ಇಂದ ರೆಸ್ಪಿರೇಷನ್ ಆಗುತ್ತಲ್ಲ ಅದಕ್ಕೆ, ಪಲ್ಮನರಿ ಅಂತಂದ್ರೆ ಲಂಗ್ಸ್ ಇಂದ ರೆಸ್ಪಿರೇಷನ್ ಆಗುತ್ತಲ್ಲ ಅದನ್ನ ಕರಿತೀವಿ. ನೆಕ್ಸ್ಟ್ ಲೀಸ್ಟ್ ಔಟ್ ದ ಫಂಕ್ಷನ್ಸ್ ಆಫ್ ಗಾಲ್ಗಿ ಅಪರೇಟಸ್. ಇದನ್ನು ಕೂಡ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದೆ. ಗಾಲ್ಗಿ ಅಪರೇಟಸ್ ಮತ್ತೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮಿನ ಫಂಕ್ಷನ್ಸ್ ಕೇಳ್ತಾರೆ ಅಂತ. ಅದರಲ್ಲೂ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಫಂಕ್ಷನ್ ಮತ್ತೆ ಗಾಲ್ಗಿ ಅಪರೇಟಸ್ ಫಂಕ್ಷನ್ ಕಂಪಲ್ಸರಿ ಕೇಳ್ತಾರೆ ಅಂತ. ಸೊ ಹಿಯರ್ ಹೆಲ್ಪಿಂಗ್ ಇನ್ ಪ್ಯಾಕೇಜಿಂಗ್ ಆಫ್ ಮೆಟೀರಿಯಲ್ಸ್. ಪ್ಯಾಕೇಜಿಂಗ್ ಮೆಟೀರಿಯಲ್ಸ್ ಸೆಲ್ ಇಂದ ಒಳಗಡೆ ಆಗಿರ್ಬೋದು, ಸೆಲ್ ಇಂದ ಹೊರಗಡೆ ಆಗಿರ್ಬೋದು, ಮೆಟೀರಿಯಲ್ಸ್ ನ ಕಳಿಸ್ಲಿಕ್ಕೆ ಗಾಲ್ಗಿ ಅಪರೇಟಸ್ ಯೂಸ್ ಆಗುತ್ತೆ. ಮತ್ತೆ ಏನು ಅಂತಂದ್ರೆ ಫಾರ್ಮೇಶನ್ ಆಫ್ ಗ್ಲೈಕೋಪ್ರೋಟೀನ್ಸ್ ಮತ್ತೆ ಗ್ಲೈಕೋಲಿಪಿಡ್ಸ್. ಸೊ ಇದನ್ನು ಕೂಡ ಅದರ ಫಂಕ್ಷನ್. ನೆಕ್ಸ್ಟ್ ಡಿಫ್ರೆನ್ಶಿಯೇಟ್ ಪ್ಲಾಂಟ್ ಅಂಡ್ ಅನಿಮಲ್ ಸೆಲ್. ಪ್ಲಾಂಟ್ ಸೆಲ್, ಅನಿಮಲ್ ಸೆಲ್ ನ ನೀವು ಯಾವ ತರ ಬರೀಬೇಕು, ಈ ತರ ಡಿಫ್ರೆನ್ಶಿಯೇಟ್ ಮಾಡಿ ಬರೀತೀರಾ. ಸೊ ಹಿಯರ್ ಪ್ಲಾಂಟ್ ಸೆಲ್ ಅಂಡ್ ಹಿಯರ್ ಅನಿಮಲ್ ಸೆಲ್. ಪ್ರತಿಯೊಂದು ಪಾಯಿಂಟಿಗೂ ಅದರ ಅಪೋಸಿಟ್ ಎಕ್ಸ್ಪ್ಲನೇಷನ್ ಇರುತ್ತೆ. ಪ್ರೆಸೆನ್ಸ್ ಆಫ್ ಸೆಲ್ ವಾಲ್, ಆಬ್ಸೆನ್ಸ್ ಆಫ್ ಸೆಲ್ ವಾಲ್, ನೆಕ್ಸ್ಟ್ ಆರ್ಗನಲ್ಸ್ ಇಂದು ಅನ್ನೆಲ್ಲ ನೀವು ಬರಿತಾ ಹೋಗ್ತೀರಾ. ಕ್ಲೋರೋಪ್ಲಾಸ್ಟ್ ಇಂದು. ಸೊ ಆ ರೀತಿ ಡಿಫ್ರೆನ್ಸಸ್ ನೀವು ಇಲ್ಲಿ ಬರಿತಾ ಹೋಗ್ತೀರಾ. ನೆಕ್ಸ್ಟ್ 2 ಮಾರ್ಕ್ಸ್ ಇಂದ ಆಯ್ತು. ಇವಾಗ 3 ಮಾರ್ಕ್ಸ್ ಕ್ವೆಶನ್ ನೋಡೋಣ. ರೈಟ್ ದ ಸಿಸ್ಟಮ್ಯಾಟಿಕ್ ಪೊಸಿಷನ್ ಆಫ್ ಮ್ಯಾನ್. ನೋಡಿ, ಈಸಿ ಸಿಂಪಲ್ ಕ್ವೆಶನ್. ನಿಮಗೆ ಅದು ಟೇಬುಲರ್ ಕಾಲಮ್ ಬಂತು ಅಂತ ಅಂದ್ರೆ 2 ಕ್ವೆಶನ್, ಟೋಟಲ್ 3 ಕ್ವೆಶನ್ಸ್. ಈ ಲೆಸನ್ ಇಂದ ಕೇಳಿರುವಂತ 3 ಕ್ವೆಶನ್ಸ್ ಕೂಡ ಈಸಿಯಾಗಿ ಆನ್ಸರ್ ನೀವು ಮಾಡ್ಬೋದು. ಸೊ ಸಿಸ್ಟಮ್ಯಾಟಿಕ್ ಪೊಸಿಷನ್ ಆಫ್ ಮ್ಯಾನ್ ಅಂದ್ರೆ ಕಿಂಗ್ಡಮ್ ಇಂದ ಹಿಡಿದು ನೆಕ್ಸ್ಟ್ ಸ್ಪೀಶೀಸ್ ತನಕನೂ ಏನೇನಿದೆ ಎಲ್ಲದನ್ನು ನೀವು ಅಲ್ಲಿ ಬರೀತಾ ಹೋಗ್ಬೋದು. ಹೋಮೋಸೆಪಿಯನ್ಸ್, ಸೊ ಆರ್ಡರ್ ಏನು, ಮತ್ತೆ ಫ್ಯಾಮಿಲಿ ಏನು, ಸೊ ಅದನ್ನೆಲ್ಲ ನೀವು ಇಲ್ಲಿ ಬರೀತಾ ಬರಬೇಕು. ನೆಕ್ಸ್ಟ್ ಲೀಸ್ಟ್ ದ ಎಕನಾಮಿಕ್ ಇಂಪಾರ್ಟೆನ್ಸ್ ಆಫ್ ಆಲ್ಗೆ. ಇದನ್ನು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಅಂತ ಹೇಳಿದೆ. ಎಕನಾಮಿಕ್ ಇಂಪಾರ್ಟೆನ್ಸ್ ಈಸಿಯಾಗಿ ಆರಾಮಾಗಿ ನೀವು ಇದನ್ನ ಬರೀಬಹುದು. ನೆಕ್ಸ್ಟ್ ಹೌ ಫ್ರಾಕ್ಸ್ ಆರ್ ಬೆನಿಫಿಷಿಯಲ್ ಟು ಮ್ಯಾನ್ ಕೈಂಡ್. ಇದನ್ನು ಕೂಡ ನಾನು ಹೇಳಿದ್ದೆ, ಯಾಕೆ ಹೇಗೆ ಅಂತ ಕೇಳ್ತಾರೆ ಅಂತ ಹೇಳಿ. ಸೊ ದಿಸ್ ಕ್ವೆಶನ್ ಆಲ್ಸೋ ಡಿಸ್ಕಸ್ಡ್ ಇನ್ ದಟ್ ಇಂಪಾರ್ಟೆಂಟ್ ಕ್ವೆಶನ್ ವಿಡಿಯೋ. ಸೊ ಈಟ್ ಇನ್ಸೆಕ್ಟ್ಸ್ ಅಂಡ್ ಪ್ರೊಟೆಕ್ಟ್ ಕ್ರಾಪ್. ಇನ್ಸೆಕ್ಟ್ಸ್ ನ ತಿನ್ಬಿಟ್ಟು ಪ್ಲಾಂಟ್ಸ್ ನ ಪ್ರೊಟೆಕ್ಟ್ ಮಾಡುತ್ತೆ. ಮತ್ತೆ ಫುಡ್ ಚೈನ್ ಇಂದ, ಫುಡ್ ವೆಬ್ ಇಂದ ಎಕಾಲಜಿಕಲ್ ಬ್ಯಾಲೆನ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ಇನ್ನು ನೀವು ಸ್ವಲ್ಪ ಎಲಾಬ್ರೇಟ್ ಮಾಡಿ ಬರೀರಿ. ನಾನು ಜಸ್ಟ್ ಕೀ ಪಾಯಿಂಟ್ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಮತ್ತೆ ಫ್ರಾಗ್ ನ ಯೂಸ್ ಮಾಡ್ತಾರೆ ಫುಡ್ ಆಗಿ. ಸೊ ಅದರ ಮಸ್ಕ್ಯುಲರ್ ಲೆಗ್ಸ್ ಆಗಿರ್ಬೋದು, ಅದರ ಕಂಪ್ಲೀಟ್ ಏನು ಮಸಲ್ ಎಲ್ಲ ಇದೆಯಲ್ಲ. ಸೊ ಫ್ರಾಗಿನ ಎಲ್ಲಾ ಪಾರ್ಟ್ನು ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಅದನ್ನ ಊಟವಾಗಿ ಬಳಸ್ತಾರೆ ಬೇರೆ ದೇಶದಲ್ಲಿ. ಸೊ ದಟ್ಸ್ ವೈ, ಸೊ ದಿಸ್ ಇಸ್ ಹೌ frogs are beneficial to mankind ಅಂತ ಹೇಳ್ಬೋದು. ನೆಕ್ಸ್ಟ್ ವಾಟ್ ಇಸ್ ಫಿಲೋಟ್ಯಾಕ್ಸಿ, ಮೆನ್ಷನ್ ಎನಿ 2 ಟೈಪ್ಸ್ ಅಂತ ಕೇಳಿದಾಗ. ಸೊ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಅಂತ ನಾನು ಡಿಸ್ಕಸ್ ಮಾಡಿದ್ದೆ. ದಟ್ ಇಸ್ ಫಿಲೋಟ್ಯಾಕ್ಸಿ ಅಂದ್ರೆ ಅರೇಂಜ್ಮೆಂಟ್ ಆಫ್ ಲೀವ್ಸ್ ಆನ್ ದ ಸ್ಟೆಮ್. ಸೊ ಎನಿ 2 ಟೈಪ್ಸ್ ನ ಬರೀ ನೇಮ್ ಬರೆದ್ರೆ ನಿಮಗೆ ಇಲ್ಲಿ ಮಾರ್ಕ್ಸ್ ಸಿಗುತ್ತೆ. ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಏನು ಇಲ್ಲ. ದಟ್ ಇಸ್ ಅಪೋಸಿಟ್ ಆಗಿರ್ಬೋದು, ವಾರಲ್ ಆಗಿರ್ಬೋದು, ಆಲ್ಟರ್ನೇಟ್ ಆಗಿರ್ಬೋದು. ಫಿಲೋಟ್ಯಾಕ್ಸಿನ ನೇಮ್ಸ್ ಬರೆದ್ರೆ ಸಾಕು. ಸೊ ಡೆಫಿನಿಷನ್ ಗೆ 1 ಮಾರ್ಕ್. ಪ್ರತಿಯೊಂದು ನೇಮ್, 2 ನೇಮ್ ಬರೀತಿರಲ್ಲ, ಟೈಪ್ಸ್ ಬರೀತಿರಲ್ಲ, ಅದಕ್ಕೆ 1 ಮಾರ್ಕ್. ದಟ್ ಈಸ್ ಆಲ್ಟರ್ನೇಟ್, ಅಪೋಸಿಟ್, ವಾರಲ್. 3ರಲ್ಲಿ ಯಾವ್ದಾದ್ರು 2 ಬರೆದ್ರೆ ನಿಮಗೆ ಅಲ್ಲಿ ಕಂಪ್ಲೀಟ್ ಆಗಿ 2 ಮಾರ್ಕ್ಸ್ ಸಿಗುತ್ತೆ. ಡೆಫಿನೇಷನ್ ಬರೀಲಿಕ್ಕೆ 1 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಸ್ಕೆಚ್ ಅಂಡ್ ಲೇಬಲ್ ದ ಸೆಕ್ಷನಲ್ ವ್ಯೂ ಆಫ್ ಕ್ಲೋರೋಪ್ಲಾಸ್ಟ್. ಸೊ ಇದನ್ನ ನಿನ್ನೆ ತಾನೇ ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಅಂತ. ಅದರಲ್ಲಿ ನಾನು ಹೇಳಿದ್ದೆ ಕಂಪಲ್ಸರಿ ಮೈಟೋಕಾಂಡ್ರಿಯಾ ಮತ್ತೆ ಕ್ಲೋರೋಪ್ಲಾಸ್ಟ್ ಮೇಲೆ ಡಯಾಗ್ರಾಮ್ ಬೇಸ್ಡ್ ಕ್ವೆಶನ್ ಕೇಳ್ತಾರೆ ಅಂತ. ಸೊ ಸಿ ಡಯಾಗ್ರಾಮ್ ನ ಕಂಪ್ಲೀಟ್ ಆಗಿ ಕ್ಲೋರೋಪ್ಲಾಸ್ಟ್ ಡಯಾಗ್ರಾಮ್ ಬರ್ಬಿಟ್ಟು ಲೇಬಲ್ ಮಾಡಿದ್ರೆ ನಿಮಗೆ ಅಲ್ಲಿ 3 ಮಾರ್ಕ್ಸ್ ಸಿಗುತ್ತೆ. ಬಟ್ ದ ಥಿಂಗ್ ಇಸ್ 6 ಲೇಬಲಿಂಗ್ ಈಸ್ ಮಸ್ಟ್. 6 ಲೇಬಲ್ ನೀವು ಮಾಡಿರ್ಲೇಬೇಕು. ಸೊ ಟೋಟಲ್ ಕ್ವಶನ್ ಪೇಪರ್ ನೋಡೋದಾದ್ರೆ ಈಸಿನೇ ಇದೆ, ಅಷ್ಟೊಂದೇನು ಡಿಫಿಕಲ್ಟ್ ಆಗಿ ಕೇಳಿಲ್ಲ. ಸೊ ಈಸಿಯಾಗಿ ಎಲ್ಲರೂ ಸ್ಕೋರ್ ಮಾಡುವಂತ ಕ್ವಶನ್ಸ್ ಇದೆ. ಅದರಲ್ಲೂ ನಾನು ಹೇಳಿರುವಂತ ವಿಡಿಯೋಸ್ ನೀವೇನಾದ್ರೂ ನೋಡಿದಿದ್ರೆ ಆರಾಮಾಗಿ ಸ್ಕೋರ್ ಮಾಡ್ತೀರಾ. ಸೊ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ,
ಬೆಲ್ ಐಕನ್ನ ಪ್ರೆಸ್ ಮಾಡಿ, ಯಾಕಂದ್ರೆ ನಾನು ನೆಕ್ಸ್ಟ್ KCET ನೀಟ್ ಎಕ್ಸಾಮ್ ರಿಲೇಟೆಡ್ ಮತ್ತೆ ಶಾರ್ಟ್ ಟಿಪ್ಸ್ ಆಗಿರ್ಬೋದು, ಟ್ರಿಕ್ಸ್ ಆಗಿರ್ಬೋದು ಎಲ್ಲದನ್ನು ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ ಈ ಚಾನಲ್ ಅಲ್ಲಿ. ಸೊ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಪ್ರತಿ ಸರಿ ನಾನು ವಿಡಿಯೋ ಹೊಸದಾಗಿ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ನೀವು ಅವಾಗ ನೋಡ್ಬೋದು. ಈಸಿಯಾಗಿ ಮನೇಲೆ ಕುತ್ಕೊಂಡು ನೀವು ಪ್ರಿಪೇರ್ ಆಗ್ಬೋದು. ನೆಕ್ಸ್ಟ್ ಇಲ್ಲಿ ನೋಡಿ, ಟ್ರಿಪ್ಸಿನ್ ಅಂತ ಅಂದ್ರೆ ಏನು? ಫಂಕ್ಷನ್ ಇಲ್ಲಿ ಕೊಟ್ಟಿದ್ದಾರೆ. ಟ್ರಿಪ್ಸಿನ್ ಅಂತ ಅಂದ್ರೆ ಏನು? ದಟ್ ಈಸ್ ಎನ್ಸೈಮ್. A is 2. ನೆಕ್ಸ್ಟ್ ಕೊಲಾಜಿನ್ ಅಂತ ಅಂದ್ರೆ ಏನು? ಸೊ ದಟ್ ಈಸ್ ಇಂಟರ್ಸೆಲ್ಯುಲರ್ ಗ್ರೌಂಡ್ ಸಬ್ಸ್ಟೆನ್ಸ್, ದಟ್ ಈಸ್ B is 3. ನೆಕ್ಸ್ಟ್ ಆಂಟಿಬಾಡಿ ಅಂದ್ರೆ ಏನು? ಫೈಟ್ಸ್ ಇನ್ಫೆಕ್ಷಿಯಸ್ ಏಜೆಂಟ್ಸ್, ದಟ್ ಈಸ್ C is 1. ಸೊ ಈಸಿಯಾಗಿ ಮ್ಯಾಚ್ ಮಾಡಿದ್ರೆ ಇಲ್ಲೇ ಆನ್ಸರ್ ಸಿಗುತ್ತೆ. Next, classify the chromosomes based on the position of centromere. So this is also have said very important question. ಯಾವ್ದಾದ್ರು ಬರೀತೀರಾ? ಮೆಟಾಸೆಂಟ್ರಿಕ್, ಸಬ್ ಮೆಟಾಸೆಂಟ್ರಿಕ್, ಆಕ್ರೋಸೆಂಟ್ರಿಕ್, ಟೀಲೋಸೆಂಟ್ರಿಕ್ ಅಂತ ಹೇಳಿ ಬರ್ದು ಅದರ ಬಗ್ಗೆ ಪಾಯಿಂಟ್ ಬರ್ದು ಎಕ್ಸ್ಪ್ಲೇನ್ ಮಾಡ್ತೀರಾ. ನೆಕ್ಸ್ಟ್, ನೇಮ್ ದ ಸೆಲ್ ವಿಚ್ ಲ್ಯಾಕ್ ನ್ಯೂಕ್ಲಿಯಸ್. ಇದನ್ನು ಕೂಡ ನಾನು ಹೇಳಿದ್ದೆ, ಮತ್ತೆ ಪೇಪರ್ ಸಾಲ್ವ್ ಮಾಡ್ಬೇಕಾದ್ರೂ ಕೂಡ ಹೇಳಿದ್ದೆ. ದಟ್ ಈಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತ ಏನೋ ವಿಡಿಯೋ ಮಾಡಿದ್ನಲ್ಲ ಅದ್ರಲ್ಲೂ ಕೂಡ ಹೇಳಿದ್ದೀನಿ. ಸೊ ಯಾವ್ದಾದ್ರು ಒಂದು ಬರಿಬಹುದು ನೀವು. ನ್ಯೂಕ್ಲಿಯಸ್ ಇಲ್ಲದೆ ಇರೋದು ಯಾವ್ದು ಅಂದ್ರೆ, ಒಂದು ಮೆಚೂರ್ RBC ಅಥವಾ ಮೆಚೂರ್ ಎರಿಥ್ರೋಸೈಟ್ ಅಂತ ಬರೀತೀರಾ. ಇನ್ನೊಂದು ಪ್ಲಾಂಟ್ ಅಲ್ಲಿ ಅಂತ ಕೇಳಿದ್ರೆ ಸೀವ್ ಟ್ಯೂಬ್. ನೆಕ್ಸ್ಟ್ ನಿಮಗೆ ಆ ತರನು ಕೂಡ ಕೇಳ್ಬೋದು. ಪ್ಲಾಂಟ್ ಅಲ್ಲಿ ಯಾವ್ದು, ಅನಿಮಲ್ಸ್ ಅಲ್ಲಿ ಯಾವ್ದು ಅಂತ ಕೇಳ್ತಾರೆ. ಪ್ಲಾಂಟ್ಸ್ ಅಲ್ಲಿ ನ್ಯೂಕ್ಲಿಯಸ್ ಇಲ್ಲದೆ ಇರೋ ಸೆಲ್ ಯಾವ್ದು? ಸೀವ್ ಟ್ಯೂಬ್ ಅಂತ ಹೇಳ್ತೀರಾ. ಅನಿಮಲ್ಸ್ ಅಲ್ಲಿ ನ್ಯೂಕ್ಲಿಯಸ್ ಇಲ್ಲದೆ ಇರೋ ಸೆಲ್ ಯಾವ್ದು? ಮೆಚೂರ್ RBC ಅಂತ ಬರೀತೀರಾ. ದಟ್ ಈಸ್ ರೆಡ್ ಬ್ಲಡ್ ಸೆಲ್ಸ್. ಪೂರ್ತಿ ಬರಿಬೇಕು, ರೆಡ್ ಬ್ಲಡ್ ಸೆಲ್ಸ್ ಅಂತ. ನೆಕ್ಸ್ಟ್ ಇಲ್ಲಿ ನೋಡಿ, ಈಸಿಯಾಗಿ ಇದನ್ನ ಆರಾಮಾಗಿ ನೀವು ಆನ್ಸರ್ ಮಾಡ್ಬೋದು. ಪ್ರತಿಯೊಂದನ್ನು ಕೂಡ ನಾನು ಇಂಪಾರ್ಟೆಂಟ್ ಅಂತ ಹೇಳಿದ್ದೆ. ಸೊ ಇದೆಲ್ಲದನ್ನು ಕೂಡ ನಾನು ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ವಿಡಿಯೋದಲ್ಲಿ. ಮೈಕೋಪ್ಲಾಸ್ಮಾ ಅಂತಂದ್ರೆ ಏನಂತ ಬರೀತೀರಾ? ಸ್ಮಾಲೆಸ್ಟ್ ಸೆಲ್ ಇದೆ ಸೈಜ್ ಅಲ್ಲಿ, ಮತ್ತೆ ಇದಕ್ಕೆ ಏನಿರೋದಿಲ್ಲ, ಸೆಲ್ ವಾಲ್ ಇರೋದಿಲ್ಲ. ಓಕೆನಾ? ಮತ್ತೆ ಇಟ್ ಕ್ಯಾನ್ ಲೀವ್ ವಿತೌಟ್ ಆಕ್ಸಿಜನ್. ಆಕ್ಸಿಜನ್ ಇಲ್ದೇನು ಕೂಡ ಇದು ಬದುಕಬಹುದು. ಸೊ ಇದು ಪ್ಯಾಥೋಜೆನಿಕ್ ಕೂಡ ಆಗಿದೆ. ಅದನ್ನೆಲ್ಲ ಸೇರಿಸಿ ಒಂದು ಸೆಂಟೆನ್ಸ್ ಮಾಡಿ ಬರೆದ್ರೆ ಆಯ್ತು. ಪ್ಲಾಸ್ಮೋಕೆಮಿ ಅಂತ ಅಂದ್ರೆ ನಿಮಗೆ ಗೊತ್ತಿದೆ, ಫ್ಯೂಷನ್ ಆಫ್ ಟು ದಟ್ ಈಸ್ ಪ್ರೋಟೋಪ್ಲಾಸಮ್ ಆಫ್ ದ ಸೆಲ್ಸ್. ಇದರಲ್ಲಿ ಫಂಗೈ ಸೆಕ್ಷುವಲ್ ಸೈಕಲ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಲೈಕನ್ಸ್ ಅಂದ್ರೂ ಕೂಡ ನೀವು ಬರ್ತೀರಾ, ಸಿಂಬಯೋಟಿಕ್ ಅಸೋಸಿಯೇಷನ್ ಆಫ್ ಆಲ್ಗೆ ಮತ್ತೆ ಫಂಗೈ ಅಂತ. ವೈರಾಯ್ಡ್ಸ್ ಅಂದ್ರೂ ಕೂಡ ಏನು ಅಂತ ಹೇಳಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ವೈರಾಯ್ಡ್ಸ್ ಅಂತ ಅಂದ್ರೆ ಇಲ್ಲಿ ಏನಂತ ಬರೀತೀರಾ? ದಟ್ ಈಸ್ ಇದು ಏನು, ವೈರಸ್ ಗಿಂತ ಚಿಕ್ಕದಾಗಿರುತ್ತೆ, ಮತ್ತೆ ಇದರಲ್ಲಿ ಫ್ರೀ ಸಿಂಗಲ್ ಸ್ಟ್ಯಾಂಡರ್ಡ್ RNA ಇರ್ತದೆ. ಸೊ ಇದರಿಂದ ಕಾಸ್ ಆಗೋ ಡಿಸೀಸ್ ಯಾವುದು ಅಂತಾನು ಕೂಡ ಬರೆದ್ರೆ ನಡೆಯುತ್ತೆ. ಜಸ್ಟ್ ಡೆಫಿನೇಷನ್ ಗೆ ಡಿಸೀಸ್ ಏನ್ ಕಾಸ್ ಮಾಡುತ್ತೆ ಅಂತ ಬರ್ದಿಲ್ಲ ಅಂದ್ರೆ ಓಕೆ, ಬಿಕಾಸ್ ಓನ್ಲಿ ಡೆಫಿನೇಷನ್ ದೇ ಹ್ಯಾವ್ ಆಸ್ಕ್ಡ್ ಫಾರ್ 1 ಮಾರ್ಕ್. ನೆಕ್ಸ್ಟ್ ಮೈಕೋರೈಸ್ ಅಂದ್ರೆ ಸಿಂಬಯೋಟಿಕ್ ಅಸೋಸಿಯೇಷನ್ ಆಫ್ ಫಂಗೈ ವಿತ್ ದ ಹೈಯರ್ ಪ್ಲಾಂಟ್ ರೂಟ್ಸ್ ಅಂತ ಬರೀತೀರಾ. ಎಸ್ಪೆಷಲಿ ಇದು ಎಲ್ಲಿ ಕಾಣಿಸುತ್ತೆ? ಸೈಕಸ್ ಅಲ್ಲಿ, ಸಾರಿ ಪೈನಸ್ ಅಲ್ಲಿ ಇದು ನೀವು ನೋಡಬಹುದು. ನೆಕ್ಸ್ಟ್ ರೈಟ್ ದ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಟೆರಿಡೋಫೈಟ್ಸ್. ನೋಡಿ, ಟೆರಿಡೋಫೈಟ್ಸ್ ನ ಜನರಲ್ ಕ್ಯಾರೆಕ್ಟರ್ಸ್ ಕೇಳ್ತಾರೆ ಕಂಪಲ್ಸರಿ ಅಂತ ಹೇಳಿ ನಾನು ಆ ವಿಡಿಯೋದಲ್ಲಿ ಹೇಳಿದ್ದೆ. ಸೊ ನನ್ನ ಪ್ಲಾಂಟ್ ಕಿಂಗ್ಡಮ್ ಲೆಸನ್ ಎಕ್ಸ್ಪ್ಲೇನ್ ಮಾಡಿರೋ ವಿಡಿಯೋಸ್ ಅಲ್ಲಿನೂ ಕೂಡ ನೋಡ್ರಿ ಅಂತಾನು ಹೇಳಿದ್ದೆ. ಸೊ ಯಾಕಂದ್ರೆ ಅದರಲ್ಲಿ ನಾನು ಸಪ್ರೇಟ್ ಪಾಯಿಂಟ್ಸ್ ಮೆನ್ಷನ್ ಮಾಡಿದ್ದೀನಿ ಜನರಲ್ ಕ್ಯಾರೆಕ್ಟರ್ಸ್ ಇಂದು. ಸೊ ಅದನ್ನ ನೀವು ಬರೆದ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಕಾರ್ಡೇಟ್ಸ್ ಮತ್ತೆ ನಾನ್ ಕಾರ್ಡೇಟ್ಸ್. ಇದನ್ನು ಕೂಡ ಮೆನಿ ಟೈಮ್ಸ್ ರಿಪೀಟೆಡ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಫಿಕ್ಸ್ಡ್ ಕ್ವೆಶನ್ ಅಂತ ಹೇಳಿದೆ. ಸೊ ಕಾರ್ಡೇಟ್ಸ್ ಮತ್ತೆ ನಾನ್ ಕಾರ್ಡೇಟ್ಸ್ ಇನ ಡಿಫರೆನ್ಸ್ ನೀವು ಬರೆದ್ರೆ ಇಲ್ಲಿ ನಿಮಗೆ 5 ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ. ನೆಕ್ಸ್ಟ್ ನರೇಟ್ ದ ಸೈಲೆಂಟ್ ಫೀಚರ್ಸ್ ಆಫ್ ಫೈಲಮ್ ಆರ್ಥ್ರೋಪೋಡಾ. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದೆ. ಸೊ ಆರ್ಥ್ರೋಪೋಡಾ, ಮೊಲುಸ್ಕಾ ಇನ್ನ ಸೈಲೆಂಟ್ ಫೀಚರ್ಸ್ ಯಾವಾಗಲೂ ಪ್ರತಿ ಸರಿ ಕೇಳ್ತಾರೆ ಅಂತ ಹೇಳಿ. ಸೊ ಸೈಲೆಂಟ್ ಫೀಚರ್ಸ್ ಏನು? ಸೊ ಒಂದು 5 to 6 ಪಾಯಿಂಟ್ಸ್ ಬರ್ದು ಕೆಲವೊಂದು ಸ್ವಲ್ಪ ಎಕ್ಸಾಂಪಲ್ಸ್ ಬರೆದ್ರೆ ನಿಮಗೆ ಇಲ್ಲಿ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ನೋಡಿ, ವಾಟ್ ಇಸ್ ಪ್ಲಾಸೆಂಟೇಷನ್? ಮೆನ್ಷನ್ ದೇರ್ ಟೈಪ್ಸ್. ಪ್ಲಾಸೆಂಟೇಷನ್ ಮೇಲೇನು ಅಷ್ಟೇ ಫಿಕ್ಸ್ ಕ್ವೆಶನ್. ಸೊ ಪ್ಲಾಸೆಂಟೇಷನ್ ಅಂತಂದ್ರೆ ಏನು ಅಂತ ಬರೀತೀರಾ, ಮತ್ತೆ ಅದರ ಟೈಪ್ಸ್ ಮೆನ್ಷನ್ ಮಾಡಿದ್ರೆ ಸಾಕು. ಆಮೇಲೆ ನಾನು ಬಯೋ 360 ಸೀರೀಸ್ ಅಂತ ಹೇಳಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಶಾರ್ಟ್ಸ್ ಫಾರ್ಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ, ಮತ್ತೆ ಇನ್ಸ್ಟಾಗ್ರಾಮ್ ಅಂದ್ರೆ ರೀಲ್ಸ್ ಫಾರ್ಮ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಅದರಲ್ಲಿ ನಾನು 360 ಸೀರೀಸ್ ಡೇ 1, ಡೇ 2, ಡೇ 3 ಅಂತ ಅಪ್ಲೋಡ್ ಮಾಡ್ತಾ ಇದೀನಿ. ಸೊ ಡೇ 3 ಅಲ್ಲಿ ಪ್ಲಾಸೆಂಟೇಷನ್ ಟೈಪ್ಸ್ ಮತ್ತೆ ಅದರ ಎಕ್ಸಾಂಪಲ್ಸ್ ನಿಮೋನಿಕ್ ಟ್ರಿಕ್ ಯೂಸ್ ಮಾಡ್ಕೊಂಡು ಹೆಂಗೆ ನೆನ್ಪಿಟ್ಕೋಬೇಕು ಅಂತ ಟ್ರಿಕ್ ಹೇಳಿದೀನಿ. ಸೊ ಆ ತರ ವಿಡಿಯೋಸ್ ನೀವು ನೋಡ್ತಾ ಇದ್ರೆ 1 ನಿಮಿಷದಲ್ಲೇನೆ ಬರೀಬಹುದು ಆನ್ಸರ್. ನೆನಪು ಮಾಡ್ಕೊಳ್ಳೋ ಅಂತ ಅವಶ್ಯಕತೆ ಇರೋದಿಲ್ಲ. ಸೊ ಅದರ ಟೈಪ್ಸ್ ನೋಡಿ, ಇಷ್ಟು ಟೈಪ್ಸ್ ಇದಲ್ಲ, 5 ಟೈಪ್ಸ್ ಇದಲ್ಲ, ಅದನ್ನ ನಾನು ಟ್ರಿಕ್ ಹೇಳಿದ್ದು ನೀವು ನೆನ್ಪಿಟ್ಕೊಂಡ್ರೆ ಪಟ್ ಅಂತ ಈಸಿಯಾಗಿ ಬರೀಬಹುದು.
ಓಕೆನಾ. ಸೊ ನೆಕ್ಸ್ಟ್ ನೋಡಿ, ಇದು 3 ಮಾರ್ಕ್ಸ್ಗೆ ಕೇಳಿರುವಂತ ಕ್ವೆಶನ್, ಸ್ಪ್ಲಿಟ್ ಕ್ವೆಶನ್ ಇದು. ನೆಕ್ಸ್ಟ್ ಮೆನ್ಷನ್ ಟು ಎಕನಾಮಿಕ್ ಇಂಪಾರ್ಟೆನ್ಸ್ ಆಫ್ ಫ್ಯಾಮಿಲಿ ಸೊಲನೇಸಿ. ಸೊ ಇದನ್ನು ಕೂಡ ಹೇಳಿದೆ, ಇಂಪಾರ್ಟೆಂಟ್ ಕ್ವೆಶನ್ಸ್ ಡಿಸ್ಕಸ್ ಮಾಡಬೇಕಾದ್ರೆ ಸೊಲನೇಸಿನ ಎಕನಾಮಿಕ್ ಇಂಪಾರ್ಟೆನ್ಸ್ ನೋಡ್ಕೊಳ್ಳಿ ಅಂತ. ಸೊ ಎಕನಾಮಿಕ್ ಇಂಪಾರ್ಟೆನ್ಸ್ ಏನು, ಒಂದು ಮೆಡಿಸಿನಲ್ ಪರ್ಪಸ್ ಯೂಸ್ ಮಾಡ್ತಾರೆ, ಫುಡ್ ಪರ್ಪಸ್ ಯೂಸ್ ಮಾಡ್ತಾರೆ ಅಂತ ಹೇಳಿ ನೀವು ಇಲ್ಲಿ ಬರಿಬಹುದು. ಮೆಡಿಸಿನಲ್ ವೈಥಾನಿಯಾ ಸೋಮ್ನಿಫೆರಾ, ಮತ್ತೆ ಫುಡ್ ಪರ್ಪಸ್ ಅಂತಂದ್ರೆ ಟೊಮ್ಯಾಟೊ, ಬ್ರಿಂಜಲ್ ಅದೆಲ್ಲ ಇದೆಲ್ಲ, ಅದನ್ನ ನೀವು ಇಲ್ಲಿ ಬರಿಬಹುದು. Next, draw a neat labeled diagram of plant cell. This is also fixed compulsory question. Diagram ಬರೆದ್ಬಿಟ್ಟು ಮಿನಿಮಮ್ ಎಷ್ಟು ಲೇಬಲಿಂಗ್ ಮಾಡಬೇಕು, 10 ಲೇಬಲಿಂಗ್ ಮಾಡಬೇಕು. ಸೊ 5 ಮಾರ್ಕ್ಸ್ ನಿಮಗೆ ಅಲ್ಲಿ ಸಿಗುತ್ತೆ. ನೆಕ್ಸ್ಟ್, ಕ್ಲಾಸಿಫೈ ದ ಎನ್ಸೈಮ್ಸ್ ಬೇಸ್ಡ್ ಆನ್ ದ ಟೈಪ್ ಆಫ್ ರಿಯಾಕ್ಷನ್ ದೇ ಕೆಟಲೈಸ್. ನೋಡಿ, ಇವಾಗ ಡಿಸ್ಕಸ್ ಮಾಡಿರುವಂತ ಎಲ್ಲಾ ಕ್ವೆಶನ್ ಕೂಡ ಫಿಕ್ಸ್ಡ್ ಕ್ವೆಶನ್. ಓಕೆನಾ. ಸೊ ಇದನ್ನು ಕೂಡ ನಾನು ಒಂದು ಟ್ರಿಕ್ ಹೇಳಿದ್ದೆ ಆ ವಿಡಿಯೋದಲ್ಲಿ, ಏನಂತಂದ್ರೆ ಯಾವ ತರ ಎಲ್ಲಾ ನೇಮ್ಸ್ ಕೂಡ ನೀವು ನೆನ್ಪಿಟ್ಕೋಬಹುದು ಅಂತ ಹೇಳಿ. ಸೊ ಅದನ್ನ ನೀವು ನೋಡ್ಕೊಳ್ಳಿ. ನೆಕ್ಸ್ಟ್, ಮೆನ್ಷನ್ ಕೆಮಿಕಲಿ ಡಿಸ್ಟಿಂಕ್ಟ್ ಕಾಂಪೋನೆಂಟ್ಸ್ ಆಫ್ ನ್ಯೂಕ್ಲಿಯೋಟೈಡ್. ಸೊ ಇದು ಎಲ್ಲೂ ಕೇಳಿದ್ದಿಲ್ಲ. ಸೊ ಇದರ ಆನ್ಸರ್ ಏನು ಅಂತಂದ್ರೆ ಇಲ್ಲಿ ನೋಡಿ. ಸೊ 3 ಕೆಮಿಕಲ್ಸ್ ಯಾವ್ದು ಅಂತಂದ್ರೆ ಅಲ್ಲಿ ಇರೋದನ್ನೇ ಕೆಮಿಕಲ್ ಫಾರ್ಮ್ ಅಲ್ಲಿ ನೀವು ಬರೀತೀರಾ. ಒಂದು ಶುಗರ್ ಇರುತ್ತಾ, ಯಾವ ಶುಗರ್ ಅಂತ ಬರೀತೀರಾ, ಯಾವುದು ಡಿಆಕ್ಸಿ ರೈಬೋಸ್ ಶುಗರ್ ಇರುತ್ತೆ DNA ಅಲ್ಲಿ, ಓಕೆನಾ, ಅಥವಾ ರೈಬೋಸ್ ಶುಗರ್ ಇರುತ್ತೆ RNA ಅಲ್ಲಿ. ಸೊ ಅವರು DNA RNA ಅಂತ ಹೇಳಿ ಸಪರೇಟ್ ಆಗಿ ಕೇಳಿಲ್ಲ. ಸೊ ನಾನು ಯೂಶಲಿ ಇಲ್ಲಿ DNA ಕಾಮನ್ ಅಂತ, DNA ಇದು ಡಿಆಕ್ಸಿ ರೈಬೋಸ್ ಶುಗರ್ ಅಂತ ಹೇಳಿದೀನಿ. ಬಟ್ ಇದು ಮೆನ್ಷನ್ ಮಾಡಿಲ್ಲ ಅಂದ್ರೆ ನಡೆಯುತ್ತೆ. ನೀವು ಶುಗರ್ ಅಂತ ಬರೀಬೇಕು. ಯಾವ ಶುಗರ್ ಅಂತ ಬರೀತೀರಾ, ದಟ್ ಈಸ್ ಮೋನೋಸ್ಯಾಕರೈಡ್. ಗೊತ್ತಾಗ್ತಿದಲ್ಲ. ಸೊ ರೈಬೋಸ್ ಶುಗರ್ ಈಸ್ ಮೋನೋಸ್ಯಾಕರೈಡ್. ನೆಕ್ಸ್ಟ್, ಫಾಸ್ಫೇಟ್, ಸರಿನಾ. ಸೊ ಫಾಸ್ಫೇಟ್ ಯಾವ ಫಾರ್ಮ್ ಅಲ್ಲಿ ಇರುತ್ತೆ, ಫಾಸ್ಫೋರಿಕ್ ಆಸಿಡ್ H3PO4. ಸೊ ಫಾಸ್ಫೋರಿಕ್ ಆಸಿಡ್ ಫಾಸ್ಫೇಟ್ ಫಾರ್ಮ್, ಫಾಸ್ಫೋರಿಕ್ ಆಸಿಡ್ ಅಲ್ಲಿ ಇದೆ, ಕೆಮಿಕಲ್ ಕಾಂಪೋನೆಂಟ್ ಅಂತ ಬರೀತೀರಾ. ನೆಕ್ಸ್ಟ್, ಇನ್ನೊಂದು ಕೆಮಿಕಲ್ ಯಾವುದು ಅಂದ್ರೆ ನೈಟ್ರೋಜನ್ ಬೇಸ್. ಯಾವ ಫಾರ್ಮ್ ಅಲ್ಲಿ ಇರುತ್ತೆ, ಹೆಟೆರೋಸೈಕ್ಲಿಕ್ ಕಾಂಪೌಂಡ್. ಸಿಂಗಲ್ ರಿಂಗ್ ಮತ್ತೆ ಡಬಲ್ ರಿಂಗ್ ಸ್ಟ್ರಕ್ಚರ್ ಇರುತ್ತೆ ಹೆಟೆರೋಸೈಕ್ಲಿಕ್ ಕಾಂಪೌಂಡ್. ಯಾವ್ದು ಅಂದ್ರೆ ಇದಿಷ್ಟು. ಜೊತೆಗೆ ಯುರಾಸಿಲ್ ಕೂಡ ಇರುತ್ತೆ, ದಟ್ ಈಸ್ ಫಾರ್ RNA. ಥೈಮಿನ್ ಬದಲಿ ಯುರಾಸಿಲ್ ಬರೆದ್ರೆ RNA ಅಲ್ಲಿ ಇರುತ್ತೆ. ನಾನು ಒಂದು ಎಕ್ಸಾಂಪಲ್ ತಗೊಂಡಿರೋದು DNA ಅಂತ ಹೇಳಿ ಇದನ್ನ ಇಲ್ಲಿ ಮೆನ್ಷನ್ ಮಾಡಿದೀನಿ. ಸೊ ನೀವೇನ್ ಬರೀಬೇಕು ಅಂದ್ರೆ ನೈಟ್ರೋಜನ್ ಬೇಸ್ ಹೆಟೆರೋಸೈಕ್ಲಿಕ್ ಕಾಂಪೌಂಡ್, ಫಾಸ್ಫೇಟ್ ಫಾಸ್ಫೋರಿಕ್ ಆಸಿಡ್, ಶುಗರ್ ಮೋನೋಸ್ಯಾಕರೈಡ್. ಇಷ್ಟು ಬರೆದ್ರೆ ನಿಮಗೆ ಇಲ್ಲಿ 2 ಮಾರ್ಕ್ಸ್ ಸಿಗುತ್ತೆ. ಸೊ ಹಂಗ್ ನೋಡಕ್ ಹೋದ್ರೆ ಇದನ್ನೊಂದು ಆಪ್ಷನಲ್ ಇಟ್ಕೊಂಡು ಬೇಕಿದ್ರೆ ಫ್ಲಾಶ್ ಆಗಿಲ್ಲ ಅಂದ್ರೆ ಇದನ್ನೊಂದು ಆಪ್ಷನಲ್ ಇಟ್ಕೊಂಡು ಮಿಕ್ಕಿದೆಲ್ಲಾ ಕ್ವೆಶನ್ಸ್ ಕೂಡ ನೀವು ಆರಾಮಾಗಿ ಆನ್ಸರ್ ಮಾಡೋ ತರನೇ ಇದೆ ಪೇಪರ್. ನೆಕ್ಸ್ಟ್ ಲಾಸ್ಟ್ ಮೇ ನೋಡಿ 3 ಕೊಟ್ಟಿರ್ತಾರೆ, ಇದರಲ್ಲಿ 1 ಬರಿಬೇಕು. ಆರಾಮಾಗಿ ನೀವು ಈ ಡಯಾಗ್ರಾಮ್ ಕಲ್ತ್ಕೊಂಡು ಹೋಗಿದ್ರೆ ಬರಿಬೋದಿತ್ತು. ದಟ್ ಈಸ್ ಡ್ರಾ ಅ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಆಫ್ ಫ್ರಾಗ್. ಸೊ ಇದನ್ನ ಬರ್ದ್ಬಿಟ್ಟು ಎಷ್ಟು ಲೇಬಲ್ ಮಾಡ್ತೀರಾ, 10 ಲೇಬಲಿಂಗ್ ಮಾಡ್ತೀರಾ. ಸೊ ಇಲ್ಲೂ ಕೂಡ ಸ್ಕೆಚ್ ಲೇಬಲ್ ಆಫ್ TS ಆಫ್ ಡೈಕಾಟ್ ಲೀಫ್. ಸೊ ಡೈಕಾಟ್ ಲೀಫ್ ನ ಡಯಾಗ್ರಾಮ್ ಬರೆದಾಗ ನೀವು ಪ್ಯಾಲಿಸೈಡ್ ಪ್ಯಾರನ್ಕೈಮಾ ಮತ್ತೆ ಸ್ಪಾಂಜಿ ಪ್ಯಾರನ್ಕೈಮಾನ ಕರೆಕ್ಟ್ ಆಗಿ ಡಿಫ್ರೆನ್ಶಿಯೇಟ್ ಮಾಡಿ ತೋರಿಸ್ಬೇಕಾಗುತ್ತೆ. ಗೊತ್ತಾಗ್ತಿದೆನಾ. ನೆಕ್ಸ್ಟ್, ಡಿಫ್ರೆನ್ಶಿಯೇಟ್ ಮೈಟೋಸಿಸ್ ಮತ್ತೆ ಮಿಯೋಸಿಸ್. ಮೈಟೋಸಿಸ್ ನ ಡಿಫರೆನ್ಸ್ ಕೇಳ್ತಾರೆ ಅಂತಾನೂ ಕೂಡ ಹೇಳಿದೆ. ಸೊ ದಟ್ ಈಸ್ ಫಾರ್ 3 ಮಾರ್ಕ್ಸ್. ಅಂಡ್ ಇಲ್ಲಿ ನೋಡಿ ಈಸಿಯಾಗಿ ಸ್ಟೇಜ್ ಕೇಳಿದ್ದಾರೆ. ಕ್ರೋಮೋಸೋಮ್ ಆರ್ ಮೂವ್ಡ್ ಟು ಸ್ಪಿಂಡಲ್ ಈಕ್ವೇಟರ್ ಅಂತ ಕೇಳಿದ್ದಾರೆ. ಅಂದ್ರೆ ಮಿಡಲ್ ಅಲ್ಲಿ ಈಕ್ವೇಟರ್ ಗೆ ಬಂದಿರುತ್ತೆ. ಸೊ ದಟ್ ಈಸ್ ಈಕ್ವೆಟೋರಿಯಲ್ ಫೇಸ್. ಯಾವಾಗ ಬರುತ್ತೆ, ಮೆಟಾಫೇಸ್ ಅಲ್ಲಿ. ನೆಕ್ಸ್ಟ್, ಸೆಂಟ್ರೋಮಿಯರ್ ಸ್ಪ್ಲಿಟ್ಸ್ ಅಂಡ್ ಕ್ರೋಮ್ಯಾಟಿಡ್ಸ್ ಸಪರೇಟ್. ನೋಡಿ ಈ ತರ ಕ್ರೋಮೋಸೋಮ್ ಇರುತ್ತೆ. ಬಟ್ ಅನಾಫೇಸ್ ಅಲ್ಲಿ ಏನಾಗುತ್ತೆ, ಈ ಸೆಂಟ್ರೋಮಿಯರ್ ಸ್ಪ್ಲಿಟ್ ಆಗುತ್ತೆ, ಎರಡಾಗುತ್ತೆ. ಸೊ ಕ್ರೋಮ್ಯಾಟಿಡ್ ಇದೆಲ್ಲ ಇವೆರಡು ಕ್ರೋಮ್ಯಾಟಿಡ್. ಸೊ ಕ್ರೋಮ್ಯಾಟಿಡ್ ಕೂಡ ಏನಾಗುತ್ತೆ, ಸಪರೇಟ್ ಆಗುತ್ತೆ. ಒಂದು ನಾರ್ತ್ ಪೋಲಿಗೆ ಹೋಗುತ್ತೆ, ಇನ್ನೊಂದು ಸೌತ್ ಪೋಲಿಗೆ ಹೋಗುತ್ತೆ. ಸೊ ಯಾವಾಗ ಆಗುತ್ತೆ ಈ ತರ, ಅನಾಫೇಸ್ ಅಲ್ಲಿ. ಸೆಂಟ್ರೋಮಿಯರ್ ಸ್ಪ್ಲಿಟ್ ಆಗಿದೆ. ನೆಕ್ಸ್ಟ್, ಕ್ರೋಮ್ಯಾಟಿಡ್ಸ್ ವಿಲ್ ಸಪರೇಟ್. ಯಾವ್ದ್ರಲ್ಲಿ ಆಗುತ್ತೆ, ಅನಾಫೇಸ್ ಅಲ್ಲಿ. ಗೊತ್ತಾಗ್ತದಲ್ಲ. ಸೊ ಇದಿಷ್ಟು ಬರೆದ್ರೆ ನಿಮಗೆ ಇಲ್ಲಿ 2 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್, ಇದು ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕು ಅಂತಂದ್ರೆ ಮೈಟೋಸಿಸ್ ಅಲ್ಲಿ ಅನಾಫೇಸ್ ಆಗುತ್ತೆ, ಮಿಯೋಸಿಸ್ ಅಲ್ಲಿ ಅನಾಫೇಸ್ 1 ಅಲ್ಲಿ ಆಗುತ್ತೆ, ಅನಾಫೇಸ್ 2 ಅಲ್ಲಿ ಆಗೋದಿಲ್ಲ. ಸಾರಿ, ಅನಾಫೇಸ್ 2 ಅಲ್ಲಿ ಆಗುತ್ತೆ, ಅನಾಫೇಸ್ 1 ಅಲ್ಲಿ ಆಗೋದಿಲ್ಲ. ಸೊ ಮಿಯೋಸಿಸ್ ಬಂದಾಗ, ಸೊ ದಿಸ್ ಇಸ್ ಸೀನ್ ಇನ್ ಅನಾಫೇಸ್ 2. ಸರಿನಾ. ನೆಕ್ಸ್ಟ್, ಕ್ರೋಮೋಸೋಮ್ಸ್ ಆರ್ ಮೂವ್ ಟು ಸ್ಪಿಂಡಲ್ ಈಕ್ವೇಟರ್ ಅಂದ್ರೆ ದಿಸ್ ಇಸ್ ಬೋತ್ ಮೈಟೋಸಿಸ್ ಅಂಡ್ ಮಿಯೋಸಿಸ್.
ಸರಿನಾ? ಸೊ ಈ ತರ ನೀವು ಆನ್ಸರ್ ಪರ್ಟಿಕ್ಯುಲರ್ ಆಗಂದ್ರೆ ಅದನ್ನು ಬರಿಬೋದು, ಅಥವಾ ಸಿಂಪಲ್ ಆಗಿ ಇವೆರಡು ಬರೆದ್ರೂ ಕೂಡ ನಡೆಯುತ್ತೆ. ಯಾಕಂದ್ರೆ ಸೆಲ್ ಸೈಕಲ್ ಅಂತ ಕೇಳಿದರೆ ಕರೆಕ್ಟ್ ಆಗಿ ಮೈಟೋಸಿಸ್ ಮಿಯೋಸಿಸ್ ಅಂತ ಹೇಳಿ ಅವರು ಮೆನ್ಷನ್ ಮಾಡಿಲ್ಲ. ಸೊ ನೀವು ಈ ತರ ಜನರಲ್ ಆಗಿ ಬರೆದ್ರೂ ಕೂಡ ನಿಮಗೆ ಇಲ್ಲಿ ಮಾರ್ಕ್ಸ್ ಸಿಗುತ್ತೆ. ಸೊ ಕಂಪ್ಲೀಟ್ ಟೋಟಲ್ ಹೋಲ್ ಏನು ಪೇಪರ್ನ ನಾನು ಡಿಸ್ಕಸ್ ಮಾಡಿದ್ದೀನಿ. ನೀವು ಯಾವ ತರ ಬರ್ತಿದ್ದೀರಾ, ಹೇಗೆ ಬರ್ತಿದ್ದೀರಾ ಅಂತ ಹೇಳಿ ನಾನು ಇವಾಗ ಡಿಸ್ಕಸ್ ಮಾಡಿದ್ದೀನಲ್ಲ, ಇದ್ರ ಮೇಲೆ ನೀವು ಡಿಸೈಡ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಇಯರ್ನು ಕೂಡ ನಿಮಗೆ ನೆಕ್ಸ್ಟ್ ಇವಾಗ ಯಾವುದು ಫೈನಲ್ ಎಕ್ಸಾಮ್ಗೂ ಕೂಡ ಈಗ ಸಾಲ್ವ್ ಮಾಡಿಸಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ, ಹಂಗಾಗಿ ನಾನು ಅಪ್ಲೋಡ್ ಮಾಡಿದೆ. ಸೊ ಇದೇ ತರ ವಿಡಿಯೋಸ್ನ ನೀವು ನೋಡ್ತಾ ಇರಿ. So support my channel so that I can reach more students like you and help them to understand all the concepts in Kannada. So all biology NEET concept in Kannada. So ಇದೇ ತರನೇ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ, ನೀವು ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸಿಗೆ. So stay tuned, meet you in the next video. Bye bye.